ಸಾಯಿಲ್ ಬಗ್ಗೆ ಸೆಲ್ಫ್ ಅವೇರ್ ಆಗಬೇಕಾ? ಸಾಯಿಲ್ ಬಗ್ಗೆ ಸೆಲ್ಫ್ ಅವೇರ್ ಆಗಲೇಬೇಕು ಡ್ಯೂಡ್. ಬಿಕಾಸ್ ನಮ್ಮ ರೈತರು ನಾವು ಡೇ ಟು ಡೇ ಲೈಫಲ್ಲಿ ನಾವು ಸಾಯಿಲಿಂದನೇ ನಾವು ಊಟ ಮಾಡ್ತಿರೋದು, ಕರೆಕ್ಟ್ ಅಲ್ವಾ? ಆ ಸಾಯಿಲಲ್ಲಿ ಗಿಡಗಳು ಬೆಳೆದು ನಮ್ಮ ರೈತರು ನಮ್ಮ ಗಂಟ ತಲುಪಿಸ್ತಿರೋದಕ್ಕೆ ವಿ ಶುಡ್ ಬಿ ವೆರಿ ಥ್ಯಾಂಕ್ಫುಲ್. ವಿ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ದಿ ಫಾರ್ಮರ್ಸ್ ಹೂ ಗ್ರೋಯಿಂಗ್ ಕ್ರಾಪ್ಸ್, ಕರೆಕ್ಟಾ? ನಾವು ಹೊಟ್ಟೆ ಹಸುಗೆ ಎಷ್ಟೊತ್ತು ತಿದ್ಬಿಡ್ತೀವಿ ಹೇಳಿ? 1-2 ದಿನ ತಿಂದಿರೋ ಇರ್ತೀರಾ ತಡ್ಕೊಂಡು ಹೊಟ್ಟೆ ಹಸುಗೆ. 2 ದಿನದ ಮೇಲೆ ನೀವು ತಿಂದಿರೋ ಇರೋದಕ್ಕೆ ಸಾಧ್ಯನೇ ಇಲ್ಲ. ಕಾಮನಾಗೆ ನವರಾತ್ರಿ ಅದು ಇದು ಅಂತ ಉಪವಾಸ ಮಾಡ್ತಾರೆ. ಒಂದಿನ ತಿಂದಿರೋ ಇರೋದಕ್ಕೆ ಎಷ್ಟು ಸುಸ್ತಾಗಿರುತ್ತೆ ಹೇಳಿ, ಎಷ್ಟು ಟಯರ್ಡ್ನೆಸ್ ಫೀಲ್ ಆಗುತ್ತೆ. ನಾವು ಹೊಟ್ಟೆ ಹಸುವಿಂದ ಸಾಯಬಾರ್ದು ಅಂತ ರೈತರು ಅಷ್ಟೇ ಕಷ್ಟಪಟ್ಟು ಬೆಳೆ ಬೆಳೆಸಿ ಹಿಂಗೆ ಊಟ ಹಾಕ್ತಿದ್ದಾರೆ. ಯು ಕ್ಯಾನ್ ಸೇ ದಟ್ ವಿ ಆರ್ ಪೇಯಿಂಗ್ ಫಾರ್ ದಿ ರೈಸ್. ನೀವು ರೈಸಿಗೆ ಪೇ ಮಾಡ್ತಿದ್ದೀರಾ, ನೀವು ಇಷ್ಟು ಮಾಡ್ರನೈಸ್ ಆಗಿದ್ದೀರಾ. ನಾನು ನಿಮ್ಮನ್ನು ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡೋಕ್ಕಾಗುತ್ತಾ? ನಿಮ್ಮ ಹತ್ರ ಎಷ್ಟೇ ಕೋಟಿ ಇರಲಿ, ಒಂದೇ ಒಂದು ಅಕ್ಕಿ ಕಾಳು ಬೆಳೆಯೋಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ? ಒಂದೇ ಒಂದು ಅಕ್ಕಿ ಕಾಳು ಸೃಷ್ಟಿ ಮಾಡೋಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ? ಯಾವತ್ತಕ್ಕೂ ಸಾಧ್ಯ ಇಲ್ಲ ಅಲ್ವಾ? ಸೊ ನೀವು ತಿಂತಾ ಇರೋ ಆಹಾರಕ್ಕೆ ರೆಸ್ಪೆಕ್ಟ್ ಕೊಡಿ ಫಸ್ಟು. ಈ ನಡುವೆ ನೋಡ್ತಿರೋದು ಬಂದು ಹೋಟೆಲ್ಸಲ್ಲಿ ತುಂಬ ಫುಡ್ ಸ್ಪಾಯ್ಲ್ ಮಾಡ್ತಿದ್ದಾರೆ. ಹೋಟೆಲ್ಸಲ್ಲಿ ಅಲ್ಲಿ ಇಲ್ಲಿ ಎಷ್ಟು ಫುಡ್ಡು ವೇಸ್ಟ್ ಮಾಡ್ತಿದ್ದಾರೆ, ನಿಜವಾಗ್ಲೂ ಅಷ್ಟು ಫುಡ್ಡು ವೇಸ್ಟ್ ಮಾಡ್ತಿದ್ದಾರೆ. ಕೆಟ್ಟು ಕೋಪ ಬರುತ್ತೆ ಅದನ್ನೆಲ್ಲ ನೋಡಿದ್ರೆ. ವಿ ಶುಡ್ ಬಿ ಅವೇರ್ ಆಫ್ ವಾಟ್ ಫಾರ್ಮರ್ಸ್ ಆರ್ ಫೇಸಿಂಗ್. ಫಾರ್ಮರ್ಸ್ ಫೇಸ್ ಮಾಡ್ತಿರೋದು ಬಂದು ತುಂಬ ದೊಡ್ಡ ಪ್ರಾಬ್ಲಮ್. ಏನು ಗೊತ್ತಾ? ಸಾಯಿಲ್ ಇಸ್ ವೆರಿ ಪೊಲ್ಯೂಟೆಡ್. ಸಾಯಿಲ್ ಬಂದು ತುಂಬ ಪೊಲ್ಯೂಟ್ ಆಗೋಗಿದೆ ಬಿಕಾಸ್ ಆಫ್ ದಿ ಕೆಮಿಕಲ್ಸ್ ಆ್ಯಂಡ್ ದಿ ಯೂರಿಯಾ ದೇ ಆರ್ ಯೂಸಿಂಗ್. ಪ್ಲಾಂಟ್ಸ್ ಗ್ರೋ ಆಗೋದಕ್ಕೆ ಫರ್ಟಿಲೈಸರ್ಸ್ ಅಂತ ಹೋಗಿದಾರಲ್ವಾ, ಆ ಫರ್ಟಿಲೈಸರ್ಸ್ ಎಲ್ಲಿಂದ ಬಂತು ಅಂತ ಗೊತ್ತಾ ನಿಮಗೆ? ಫರ್ಟಿಲೈಸರ್ಸ್ ಇದೆಯಲ್ವಾ, ಪ್ಲಾಂಟ್ ಗ್ರೋತ್ಗಾಗಿರಲಿ, ಇನ್ಸೆಕ್ಟ್ಸ್ಗಾಗಿರಲಿ, ಅಥವಾ ಬೆಟರ್ಮೆಂಟ್ ಆಫ್ ದಿ ಫ್ರೂಟ್ಸ್ಗಾಗಿರಲಿ ನಾವು ಯೂಸ್ ಮಾಡ್ತೀವಲ್ವ ಫರ್ಟಿಲೈಸರ್ಸ್. ಆ ಫರ್ಟಿಲೈಸರ್ಸ್ ಹೆಂಗೆ ಇಂಟ್ರಡ್ಯೂಸ್ ಆಯಿತು ಗೊತ್ತಾ ನಿಮಗೆ? ಸೊ ಲೆಟ್ ಮಿ ಆನ್ಸರ್ ದಿಸ್ ಕ್ವೆಶನ್. ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ ಕ್ವಶನ್. ಈ ಆನ್ಸರ್ ಬಂದು ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಕ್ಚುಲಿ. ಏನಂತಾರೆ, ವಿ ಆರ್ ಜಸ್ಟ್ ಗೋಯಿಂಗ್ ವಿತ್ ಟೈಮ್ ವಿತೌಟ್ ರಿಯಲೈಸಿಂಗ್ ಎನಿಥಿಂಗ್. ಏನನ್ನು ರಿಯಲೈಸ್ ಮಾಡ್ದಿರ ಟೈಮ್ ಜೊತೆ ಸುಮ್ಮನೆ ಹಂಗೆ ಮುಂದಕ್ಕೆ ಹೋಗ್ತಾನೆ ಇದ್ದೀವಿ. ನೀವು ರಿಯಲೈಸ್ ಮಾಡಬೇಕಾಗಿರೋ ತುಂಬ ಇದೆ. ಮುಂದಕ್ಕೆ ಹೋಗ್ತಾಯಿದ್ರೆ ಏನು ಸಿಗ್ತಿದೆ ಹೇಳಿ ನಿಮಗೆ? ಯು ಆರ್ ಗೆಟಿಂಗ್ ಓನ್ಲಿ ಡಿಸೀಸಸ್ ಆ್ಯಂಡ್ ಡೆತ್. ಸೊ ನಾನು ನಿಮ್ಗೆ ಹೇಳಿದೆ, ಫರ್ಟಿಲೈಸರ್ಸು, ಪೆಸ್ಟಿಸೈಡ್ಸು ನಾವು ಪ್ಲ್ಯಾಂಟ್ಸಿಗೆ ಯೂಸ್ ಮಾಡ್ತಿರೋದು ಹೆಂಗೆ ಇಂಟ್ರಡ್ಯೂಸ್ ಆಯಿತು ಅಂತ. ಸೊ ನಾನು ಇದಕ್ಕೆ ಬಂದು ಆನ್ಸರ್ ಕೊಡ್ತೀನಿ. ಬಿಫೋರ್ ಫ್ಯೂ 100 years ಯು ಮೈಟ್ ಬಿ ನೋಯಿಂಗ್, ವರ್ಲ್ಡ್ ವಾರ್ ಆಯಿತು. ವರ್ಲ್ಡ್ ವಾರ್ ಆಗೋಕ್ಕೆ ಮುಂಚೆ ಮೆಜಾರಿಟಿ ಆಫ್ ದಿ ಪಾಪ್ಯುಲೇಷನ್ ಯೂಸ್ ಟು ಬಿ ಫಾರ್ಮರ್ಸ್ ಬಂದು ವರ್ಲ್ಡ್ ವಾರ್ ಆಗೋ ಟೈಮಲ್ಲಿ ವಾರಿಗೆ ಜಾಯ್ನ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಾರ್ಮರ್ಸ್ ಎಲ್ಲ ಏನಾದರೂ ವಾರಿಗೆ ಜಾಯ್ನ್ ಆದಾಗ ಏನಾಯಿತು, ಬೆಳೆಯೋರು ಕಮ್ಮಿ ಆದರು. ಸೋ ಮೆನಿ ಫಾರ್ಮರ್ಸ್ ಯೂಸ್ ಟು ಡೈ ಇನ್ ದಿ ವಾರ್. ಬಾಂಬರ್ ಏನು ಯೂಸ್ ಮಾಡ್ತಿದ್ರು, ಅದರಲ್ಲಿ ಯೂಸ್ ಮಾಡಿರೋದು ಬಂದು ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಅಲ್ವಾ. ಬಾಂಬ್ಸಿಗೆ ಯೂಸ್ ಮಾಡ್ತಿದ್ದನ್ನು ನಾವು ಇವಾಗ ಗಿಡಗಳಿಗೆ ಹಾಕಿ ಗಿಡಗಳ ಗ್ರೋತ್ ಇನ್ಕ್ರೀಸ್ ಮಾಡ್ತಿದ್ದೀವಿ. ಹಾಗೆಲ್ಲ ಅದನ್ನು ಬಾಂಬ್ಸಿಗೆ ಯೂಸ್ ಮಾಡ್ತಿದ್ರು. ಬಾಂಬ್ ಏನಾಯಿತು, ಒಂದಿನ ಡೇಸ್ ತಗೊಂಡಿರ್ಬೋದು ಅಥವಾ ಇಯರ್ಸ್ ತಗೊಂಡಿರ್ಬೋದು ಅವ್ರು ರಿಯಲೈಸ್ ಆಗೋದಕ್ಕೆ. ಅವ್ರು ಏನು ರಿಯಲೈಸ್ ಮಾಡಿದ್ರು ಅಂದರೆ, ಬಾಂಬ್ ಯೂಸ್ ಮಾಡಿದ್ದು ಬಂದು ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್. ಇವ್ರಿಗೆ ಏನು ಕಾಣಿದೆ ಅಂದರೆ, ಆ ಬಾಂಬ್ ಬಿದ್ದಿರೋ ಜಾಗದಲ್ಲಿ ಪ್ಲ್ಯಾಂಟ್ ಗ್ರೋತ್ ಇಸ್ ವೆರಿ ನೈಸ್. ದೇ ಸ್ಟಾರ್ಟೆಡ್ ಯೂಸಿಂಗ್ ಪೆಸ್ಟಿಸೈಡ್ಸ್ ಆ್ಯಂಡ್ ಕೆಮಿಕಲ್ಸ್ ಸ್ಲೋಲಿ. 70% ನ್ಯಾಚುರಲ್ಲು ಗೊಬ್ಬರ ಅದು ಇದು ಹಾಕಿ ಫಾರ್ಮಿಂಗ್ ಮಾಡ್ತಿದ್ರು. ಜಸ್ಟ್ 20-30% ಪೆಸ್ಟಿಸೈಡ್ಸು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೋಗ್ತಾ ಏನಾಯಿತು, ಹ್ಯೂಮನ್ಸ್ ನೇಚರ್ ಇಸ್ ಲೈಕ್ ದಟ್. ಇನ್ನು ಜಾಸ್ತಿ ಪ್ರೊಡಕ್ಷನ್ ಬೇಕು ಅಂದ್ಬಿಟ್ಟು ದೇ ಸ್ಟಾರ್ಟೆಡ್ ಯೂಸಿಂಗ್ 40-50% ಆಫ್ ಕೆಮಿಕಲ್ಸ್. ಯೂಸ್ ಮಾಡ್ತಿರೋ ಪೆಸ್ಟಿಸೈಡ್ಸ್ನ ಮೇಜರ್ ಸೋರ್ಸಾಗಿ ತಗೊಂಡು ಪೆಸ್ಟಿಸೈಡ್ಸ್ನೇ ಯೂಸ್ ಮಾಡ್ತಾ ಬಂದರು. ಟಿಲ್ ಡೇಟ್ ಫಾರ್ಮರ್ಸ್ ಆರ್ ಫಾಲೋಯಿಂಗ್ ದ ಸೇಮ್ ಪ್ರಾಸೆಸ್.
of growing the crops. We have lost our natural habitat. We should implement it again, right? ತಿರ್ಗಾ ಇಂಪ್ಲಿಮೆಂಟ್ ಮಾಡಲೇಬೇಕು. ರೈತರು ಬಂದು ದೇ ಹ್ಯಾವ್ ಆನ್ ಮೈಂಡ್ಸೆಟ್, ನಾವು ಈ ಫರ್ಟಿಲೈಸರ್ಸ್ ಹಾಕಿದ್ರೆ, ನಾವು ಈ ಕೆಮಿಕಲ್ಸ್ ಯೂಸ್ ಮಾಡಿದ್ರೆ ನಮ್ಮ ಕ್ರಾಪ್ ಗ್ರೋತ್ ಚೆನ್ನಾಗಿರುತ್ತೆ ಅಂತ. ವಿ ಶುಡ್ ಶೋ ದೆಮ್ ಅ ವೇ. ಏನಂದರೆ ಅವ್ರ ನ್ಯಾಚುರಲ್ ಗ್ರೋತ್ಗೆ ವಾಪಸ್ ಬರಲಿ ಅಂತ ನಾವು ಅವ್ರಿಗೆ ತಿಳಿಸ್ಕೊಡ್ಬೇಕು. ಸೊ ಪ್ಲೀಸ್ ಡೂ ಶೇರ್ ಮೈ ಚಾನಲ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಇದಕ್ಕೋಸ್ಕರ ಕೇಳ್ಕೊತಿರೋದು, ಏನಂತಾರೆ, ಜನಗಳು ಸೆಲ್ಫ್ ರಿಯಲೈಸ್ ಆಗಬೇಕು. ಬೆಳೀತಾ ಇರೋದ್ರಲ್ಲಿ ಅಷ್ಟು ಕೆಮಿಕಲ್ಸ್ ಇದೆ ಅಂದರೆ ನಾವು ಕನ್ಸ್ಯೂಮ್ ಮಾಡ್ತಿರೋದ್ರಲ್ಲಿ ಅದಕ್ಕಿಂತ ಹೆಚ್ಚು ಪಟ್ಟಾಗಿ ಕೆಮಿಕಲ್ಸ್ ಇರುತ್ತಲ್ವಾ. ಬಿಕಾಸ್ ಗ್ರೋಯಿಂಗಿಗೆ ಒಂದು ಕೆಮಿಕಲ್, ಪ್ರಿಸರ್ವೇಷನ್ಗೆ ಒಂದು ಕೆಮಿಕಲ್, ತಿರ್ಗಾ ಸೆಲ್ಲಿಂಗಿಗೆ ಬಂದಾಗ ವೆಯ್ಟ್ ಜಾಸ್ತಿ ಆಗಲಿ, ನೋಡೋಕೆ ಚೆನ್ನಾಗಿರಲಿ ಅಂತ ಅದಕ್ಕೊಂದಷ್ಟು ಕೆಮಿಕಲ್ಸು. ನ್ಯೂಟ್ರಿಷನ್ ಸಿಗ್ತಿದೆಯೋ ಇಲ್ವೋ, ಅದ್ರಲ್ಲಿ ಕೆಮಿಕಲ್ಸ್ ಅಂತೂ ಇದ್ದೇ ಇದೆ. ನೀವು ಅನ್ಕೊಬೋದು ಸಾಯಿಲ್ ಹೆಂಗೆ ಪೊಲ್ಯೂಟ್ ಆಗಿದೆ ಅಂತ. ಸಾಯಿಲ್ ಪೊಲ್ಯೂಟ್ ಆಗಿರೋದು ಬಂದು, ಡು ಯು ನೋ ಅಬೌಟ್ ಅರ್ಥ್ವಾಮ್ಸ್? ಮಣ್ಣುಳ ಗೊತ್ತಾ? ಮಣ್ಣುಳ ಬಂದು ಓಲ್ಡನ್ ಡೇಸಲ್ಲಿ ಭೂಮಿನಲ್ಲಿ ಸುಮ್ಮನೆ ಹಿಂಗೆ ಕೈಗೆ ಎತ್ಕೊಂಡ್ರೆ ಮಣ್ಣುಳಗಳು ಸಿಗ್ತಿತ್ತು ನಮಗೆ. ಇವಾಗ ಸಿಗ್ತಿದ್ಯಾ? ಮೀನು ಹಿಡಿಯೋಕೆ ಹೋಗ್ಬೇಕಂದ್ರೆ ಹೋಗ್ಬಿಟ್ಟು ಗೊಬ್ಬರದಲ್ಲಿ ಹುಡುಕ್ಬೇಕು. ಗೊಬ್ಬರದಲ್ಲಿ ಮಣ್ಣುಳ ಸಿಗುತ್ತೆ ಹೊರತು ಇಂಥ ಲ್ಯಾಂಡಲ್ಲಿ ನಾನು ಇಲ್ಲಿ ಹೋಗಿ ಇಳಿದು ತೋರಿಸ್ಬೋದು ನಿಮ್ಗೆ ಬೇಕಾದರೆ, ಇಲ್ಲೆಲ್ಲೂ ಮಣ್ಣುಳ ನಿಮ್ಗೆ ಕಾಣಿಸೋದೇ ಇಲ್ಲ. ಬಿಕಾಸ್ ಈ ಲ್ಯಾಂಡೆಲ್ಲ ಏನಾಗಿದೆ, ಸಾಲಿಡಾಗಿ ಕ್ರಿಯೇಟ್ ಆಗಿದೆ. ಮಣ್ಣುಳ ನಿಮಗೆ ವಾಪಸ್ ಬೇಕಂದರೆ ನೀವು ತಿರ್ಗಾ ಯು ಶುಡ್ ಟೇಕ್ ಬ್ಯಾಕ್ ದಿ ನ್ಯಾಚುರಲ್ ಪ್ರಾಸೆಸ್ ಆಫ್ ಗ್ರೋಯಿಂಗ್ ಕ್ರಾಪ್ಸ್. ನ್ಯಾಚುರಲ್ ಫಾರ್ಮಿಂಗ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಬೇಕು ತಿರ್ಗಾ. ಯು ಶುಡ್ ದಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಶುಡ್ ಕಮ್ ಬ್ಯಾಕ್. ಅರ್ಥವಾಮ್ ಏನು ಮಾಡ್ತಿತ್ತು? ವಾಟ್ಸ್ ದ ಮೇನ್ ಪರ್ಪಸ್ ಆಫ್ ಅರ್ಥವಾಮ್? ನಿಮ್ಮನ್ನೇ ಕ್ವಶನ್ ಕೇಳ್ತಿದ್ದೀನಿ. ವಾಟ್ಸ್ ದ ಮೇನ್ ಪರ್ಪಸ್ ಆಫ್ ಅರ್ಥವಾಮ್? ಅರ್ಥವಾಮ್ದು ಮೇನ್ ಪರ್ಪಸ್ ಬಂದು ಇಟ್ ಯೂಸ್ ಟು ಗೋ ಅಪ್ ಆ್ಯಂಡ್ ಡೌನ್. ಅದೇನು ಮಾಡ್ತಿತ್ತು? ಸಾಯಿಲ್ನ ಲೂಸ್ ಮಾಡ್ತಿತ್ತು. ಇಟ್ ಯೂಸ್ ಟು ಲೂಸನ್ ಅಪ್ ದಿ ಸಾಯಿಲ್ ಫಾರ್ ದಿ ಬೆಟರ್ ಗ್ರೋತ್ ಆಫ್ ಕ್ರಾಪ್ಸ್ ಅಲ್ವಾ. ಗಿಡದ್ದು ರೂಟ್ಸ್, ಆ ರೂಟ್ಸ್ ಬಂದು ಅಷ್ಟು ಚೆನ್ನಾಗಿ ಗ್ರೋತ್ ಆಗ್ತಿತ್ತು. ಇವಾಗ ಪ್ಲ್ಯಾಂಟ್ ರೂಟ್ಸ್ ಇಟ್ಸ್ ನಾಟ್ ಸ್ಟ್ರಾಂಗ್ ಇನಫ್. ರೂಟ್ಸೇ ಸ್ಟ್ರಾಂಗ್ ಆಗಿಲ್ಲ, ರೂಟ್ಸೇ ಹೆಲ್ದಿ ಆಗಿಲ್ಲ ಅಂದರೆ ಪ್ಲ್ಯಾಂಟ್ಸ್ ಎಷ್ಟು ಸ್ಟ್ರಾಂಗ್ ಆಗಿದ್ದು ಬಿಡುತ್ತೆ, ಎಷ್ಟು ಹೆಲ್ದಿಯಾಗಿದ್ದು ಬಿಡುತ್ತೆ ಹೇಳಿ. ಗಿಡ ಬಂದು ನ್ಯೂಟ್ರಿಯೆಂಟ್ಸು, ಮಿನರಲ್ಸ್ ಎಲ್ಲ ಎಲ್ಲಿಂದ ತಗೊಳುತ್ತೆ ಹೇಳಿ? ಸಾಯಿಲಿಂದ ತಗೊಳುತ್ತೆ. ನಿಮ್ಗೆ ಸಾಯಿಲೇ ಅಷ್ಟು ಪೊಲ್ಯೂಟೆಡ್ ಆಗಿದೆ, ಕೆಮಿಕಲ್ಸ್ ಹಾಕಿ ಫರ್ಟಿಲೈಸರ್ಸ್ ಯೂಸ್ ಮಾಡಿ ಯು ಆರ್ ನಾಟ್ ಗೆಟಿಂಗ್ ದಟ್ ರೈಟ್ ಥಿಂಗ್ ವಿಚ್ ಯು ನೀಡ್ ಫಾರ್ ಯುವರ್ ಬಾಡಿ. ಇದಕ್ಕೆ ಎಲ್ಲ ಸೊಲ್ಯೂಷನ್ಸ್ ಬೇಕಂದರೆ ಐ ಹ್ಯಾವ್ ದಿ ಸೊಲ್ಯೂಷನ್ ಡ್ಯೂಡ್. ನನ್ನ ಹತ್ರ ಈ ಸೊಲ್ಯೂಷನ್ ಇದೆ. ಯು ವಿಲ್ ಬಿ ನೋಯಿಂಗ್ ದ ಸೊಲ್ಯೂಷನ್ಸ್ ಇನ್ ದಿ ಅಪ್ಕಮಿಂಗ್ ವಿಡಿಯೋಸ್. ನಾನು ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅನ್ನೋದು ರೆಡಿ ಮಾಡಿ ಇಟ್ಕೊಂಡೇ ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿರೋದು. ಟು ಸೆಲ್ಫ್ ಅವೇರ್ ಯು ಅಬೌಟ್ ದಿಸ್ ಥಿಂಗ್ಸ್ ಹ್ಯಾಪನಿಂಗ್. ನೀವು ಇದ್ರ ಬಗ್ಗೆ ಎಲ್ಲ ಅವೇರ್ ಆಗಿಲ್ಲ ಅಂದರೆ ಯಾವಾಗ ಅವೇರ್ ಆಗ್ತೀರಾ ಹೇಳಿ? ಆದಷ್ಟು ಈ ಚಾನಲ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಯು ಹ್ಯಾವ್ ಎನಿ ಕ್ವೆರೀಸ್ ಪ್ಲೀಸ್ ಡೂ ಕಮೆಂಟ್.